ಖಂಡಿತವಾಗ್ಲೂ ಅರ್ಜುನ್ ಅಮೃತ ಚಂದ್ರನ ನೋಡೋದಕ್ಕೆ ಅಂತ ಟೆರೇಸ್ ಮೇಲೆ ಬಂದೇ ಬರ್ತಾರೆ. ಅವರಿಬ್ರು ಅಲ್ಲಿ ಬರೋದಕ್ಕಿಂತ ಮುಂಚೆ ನಾನು ಹೋಗಲ್ಲಿ ಬಚ್ಚಿಟ್ಕೊಂಡ್ಬಿಡ್ಬೇಕು. ಆ ಅಮೃತ ನನ್ನ ಅರ್ಜುನ್ ಮುಖ ನೋಡೋಕ್ಕಿಂತ ಮುಂಚೆ ನಾನು ಮೊದಲು ನೋಡ್ಬಿಡ್ಬೇಕು. ಅದು ಏನಾದರೂ ಆಗೋಗ್ಲಿ. ಈ ವಟ ಸಾವಿತ್ರಿ ಹುಣ್ಣಿಮೆ ದಿನ ಅರ್ಜುನ್ ನನ್ನ ಅನ್ನೋನಾಗಿ ಮಾಡ್ಕೊಳ್ಳೋ ಮುನ್ನುಡಿ ಹಾಡೇ ಬಿಡ್ತೀನಿ. ಅದು ಹೇಗೆ ಆ ಅಮೃತ ನನಗಿನ್ನ ಮೊದಲು ಅರ್ಜುನ್ ಮುಖ ನೋಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅರ್ಜುನ್, ನಾನು ಬರ್ತಾ ಇದ್ದೀನಿ ಕಣೋ, ನಿನಗೋಸ್ಕರ. ಅಂತೂ ಇವತ್ತು ಒಂದು ದಿನದ ಮಟ್ಟಿಗೆ ನಾವೆಲ್ಲರೂ ಏಕ್ ದಿನಕ್ಕೆ ಸುಲ್ತಾನ್ಗಳು. ಬೇಕಾದ ಹಾಗೆ ದರ್ಬಾರ್ ಮಾಡ್ಬೋದು, ಯಾರು ಕೇಳೋ ಹಾಗಿಲ್ಲ. ಹೌದು ಚಿಕ್ಕಪ್ಪ, ಇವತ್ತೊಂದು ದಿವಸ ಪಾದ ಪೂಜೆ ಮಾಡ್ತಾರೆ, ಇನ್ನು ವರ್ಷ ಪೂರ್ತಿ ಬೆಂಡೆತ್ತದ ಇದ್ದೇ ಇದೆಯಲ್ಲ. ಏನ್ರಿ ಅದು ಬೆಂಡೆತ್ತದು? ಏನಿಲ್ಲ ಅತ್ತೆ, ಹೀಗೆ ಇರುತ್ತಲ್ಲ ಕಷ್ಟ ಸುಖ ಗಂಡಸ್ರದ್ದು ಹೇಳ್ಕೊತಾ ಇದ್ವಿ. ನೀವು ಇವ್ರ ಗುಂಪಿಗೆ ಸೇರ್ಕೊಂಡ್ಬಿಟ್ರಾ? ಸರಿ ಹೋಯ್ತು, ತಗೊಳ್ಳಿ ಪ್ರಸಾದ್. ಅತ್ತೆ, ಬೆಳಗಿಂದ ಎಲ್ಲರೂ ಉಪವಾಸ ಇದ್ದೀರಾ, ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಪಾಪ ನೀವು ಸುಸ್ತಾಗಿರ್ತೀರ. ಅರ್ಜುನ್ ಇನ್ನೂ ಮುಗ್ದಿಲ್ಲಪ್ಪ, ಹಬ್ಬದ ಮುಖ್ಯವಾದ ಭಾಗ ಇನ್ನೂ ಬಾಕಿ ಇದೆ. ಯಾವುದಪ್ಪ ಅದು ಮುಖ್ಯವಾದ ಭಾಗ? ವ್ರತ ಎಲ್ಲ ಆದಮೇಲೆ ಹುಣ್ಮೆ ಬೆಳಕಲ್ಲಿ ಹೆಂಡತಿ ಗಂಡನ ಮುಖ ನೋಡಬೇಕು. ಅದಾದಮೇಲೆ ಗಂಡನೇ ಖುದ್ದಾಗಿ ಹೆಂಡತಿಗೆ ಊಟ ಮಾಡಿಸ್ಬೇಕು. ಅಲ್ಲಿಗೆ ವ್ರತ ಮುಗಿಯೋದು ಅಳಿಯಂದ್ರೆ. ಓಹ್, ಹಾಗಿದ್ರೆ ಚಂದ್ರನೇ ಇವತ್ತು ಚೀಫ್ ಗೆಸ್ಟು. ವಾವ್, ಮೂನ್ ಲೈಟ್ ಡಿನ್ನರ್ ಕಾನ್ಸೆಪ್ಟ್. ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಅತ್ತೆ ನಮ್ಮ ಹಬ್ಬಗಳು. ಹೊರಗಡೆ ಏನೋ ಬಿದ್ದಾಗಾಯ್ತು. ಏನದು? ನಾನು ನೋಡ್ಕೊಂಡು ಬರ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್